அதாங்க அந்த செஞ்சு வச்சுக்கிறாங்க பாருங்க. ನಗಮ 12 ವಯಸ್ಸಲ್ಲಿ ಮದುವಾಗಿ ಮಗು ಆಯಿತು, ಗಂಡ ಬಿಟ್ಬಿಟ್ರು. ಅವಳು ಸ್ಟಿಚ್ ಮಾಡ್ತಲ್ಲ, ಫುಲ್ ಟೈಲರಿಂಗ್ ಅಣ್ಣ. ನರ್ಸಿಂಗ್ ಮಾಡಿ ಡಿಪ್ರೆಷನ್ ಆಗ್ಬಿಡ್ತಾರೆ. ಹೌದಾ? ಆ ರೋಗ ಬಂದು ಹೆಂಗೆ ಬರುತ್ತೆ ಗೊತ್ತಿಲ್ಲ, ಸಡನ್ ಆಗಿ. ಆಕ್ಚುಲಿ ಇದು ಬಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದು. ಹಾಸ್ಪಿಟಲ್ ಪಟ್ಟಿರ ಹಾಸ್ಪಿಟಲ್ இதே மாதிரி தான் 3 ஃப்ளோர் வரும். இது ஃபுல்லாக வந்து ஹாஸ்பிட்டல் கட்டிக்கிட்டு இருக்கோம். மடி ஸ்பெஷாலிட்டி மாதிரி பண்ணி ನರ್ಸಿಂಗ್ ಕಾಲೇಜಿಗೆ பண்ணுறது. ಪ್ರತಿ ವರ್ಷ ಡ್ರೀಮ್ಸ್ ಅಂಡ್ ಗೋಲ್ಸ್ನ ಬಂದು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಸರಾಕೆಯರ್ ಬರೋಂಥ ಅಮ್ಮ ಅಪ್ಪ ಅವ್ರಿಗೂ ಅವ್ರ ಕನಸುಗಳು, ಅವ್ರ ಗೋಲ್ಸ್ ಏನಿದೆ ಅಂತ ನಾವು ಬರೆಸ್ತೀವಿ. ಸೊ ಇದರಲ್ಲಿ ಏನಂದರೆ ಫಸ್ಟ್ ದೇವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಏನಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಒಳ್ಳೆ ಕುಟುಂಬ ಕೊಟ್ಟಿಗೆ, ಒಳ್ಳೆ ಆರೋಗ್ಯ, ಮನೆ, ಇದಕ್ಕೆ ಫಸ್ಟ್ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದು. ಎರಡನೇದು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿದ್ರೆ ಮಾತ್ರ ಹಾರ್ಡ್ ವರ್ಕ್ ಮಾಡಕ್ ಸಾಧ್ಯತೆ ಇರುತ್ತೆ. ಆರೋಗ್ಯ ಇಲ್ಲ ಅಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಕರೀತಾರಲ್ಲ, ಅದೇ ರೀತಿಯಲ್ಲಿ ಆರೋಗ್ಯ ಕಾಪಾಡಿ ನೀವು ಹಾರ್ಡ್ ವರ್ಕ್ ಇರ್ಬೋದು. ಹಾರ್ಡ್ ವರ್ಕ್ ಇರುವಾಗ ನೀವ್ ಏನ್ ಬೇಕಾದ್ರೂ ಸಂಪಾದನೆ ಮಾಡಕ್ಕೆ ಸಾಧ್ಯತೆ ಇರುತ್ತೆ. ಸೊ ನೀವು ಸಹಿತ ನಿಮ್ಮ ಈ ವರ್ಷ ಏನ್ ಗೋಲ್ಸ್ ಇದೆ, ಡ್ರೀಮ್ಸ್ ಇದೆ, ಇದನ್ನಲ್ಲಿ ಬರೆದ್ರೆ ಓಕೆ, ನಿಮ್ಮ ಏನ್ ನೀವು ನೆನ್ಸ್ಕೊಂತಿರೋ ಅದನ್ನ ನಡೀತದೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ನಮ್ಮ ಸರಾಕೆಯರ್ ಬರೋಂಥ ಅಮ್ಮ ಅಪ್ಪ ಅದು ನಡೆದಿದೆ. ಸೊ ನಿಮ್ಗೂ ಸಹಿತ ಆ ಚಾರ್ಟ್ನ ಕೊಡ್ತಾ ಇದ್ರೆ ನಿಮ್ ಗೋಲ್ಸ್ ಡ್ರೀಮ್ಸ್ ನ ಬರೀಬಹುದು. LT ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದು ಮೇಲೆ